ಓಂ ಶಾಂತಿ. ಡೇಟ್ ಆಗಿದೆ 25/11/1985. ನಿಶ್ಚಯ ಬುದ್ಧಿ ವಿಜಯಿ ರತನ್ ಕಿ ನಿಶಾನಿಯ. ನಿಶ್ಚಯ ಬುದ್ಧಿ ವಿಜಯಿ ರತ್ನಗಳ ಸಂಕೇತಗಳು. ಸರ್ವಕ್ಕೆ ಸಹಾರೆ ರಹಮ್ ದಿಲ್ ಬಾಪ್ದಾದ ಬೋಲೆ, ಎಲ್ಲರ ಸಹರಾದಂಥ ದಯಾಯಿಯಾದಂಥ ಬಾಪ್ದಾದ ಹೇಳ್ತಾರೆ, आज बाप दादा अपने निश्चय बुद्धि विजयी रत्नों की माला को देख रहे थे. इंदु बाप दादा तಮ್ಮ ನಿಶ್ಚಯ ಬುದ್ಧಿ ವಿಜಯ ರತ್ನಗಳ ಮಾಲೆಯನ್ನು ಬಾಬಾ ನೋಡ್ತಾ ಇದ್ರು. सभी बच्चे अपने को समझते हैं कि मैं निश्चय में पक्का हूँ. ಎಲ್ಲ ಮಕ್ಕಳು ತಮ್ಮನ್ನು ತಾವು ತಿಳ್ಕೊಂಡಿದ್ದೀರೇನೋ, ನಮ್ಮ ನಿಶ್ಚಯ ಪಕ್ಕಾ ಇದೆ ಏನೋ ಅಂತ. ऐसा कोई विरला होगा जो अपने को निश्चय बुद्धि नहीं मानता हो. ಇಂಥವ್ರು ಬಹಳ ಕಡಿಮೆ, ತಮ್ಮನ್ನು ತಾವು ತಮಗೆ ನಿಶ್ಚಯ ಬುದ್ಧಿ ಇಲ್ಲ ಅಂತ ಅಂದ್ಕೊಳ್ಳೋರು ಕಡಿಮೆ ಅಂತ ಬಾಬಾ ಹೇಳ್ತಾರೆ. ಕಿಸಿ ಸೇ ಭೀ ಪೂಛೆಂಗೆ ನಿಶ್ಚಯ ಹೇ, ಯಾರಿಗಾದ್ರೂ ಕೇಳಿ ನಿಶ್ಚಯ ಇದೆಯಾ तो यही कहेंगे कि निश्चय न होता तो ब्रह्मा कुमार कुमारी कैसे बनते. ಅವ್ರು ಹೇಳ್ತಾರೆ, ನಿಶ್ಚಯ ಇಲ್ಲ ಅಂತಂದರೆ ನಾವು ಬ್ರಹ್ಮ ಕುಮಾರ್ ಕುಮಾರಿ ಹಿಂಗಾಗ್ತಿದ್ವಿ. ನಿಶ್ಚಯಕ್ಕೆ ಪ್ರಶ್ನೆ ಪರ್ ಸಬ್ ಹಾ कहते हैं. ನಿಶ್ಚಯದ ಪ್ರಶ್ನೆ ಮೇಲೆ ಎಲ್ಲರೂ ಹಾಂ ಅಂತ ಹೇಳ್ತಾರೆ. ಸಭಿ ನಿಶ್ಚಯ ಬುದ್ಧಿ ಬೈಠೆ ಹೇ ऐसे कहेंगे ना. ಎಲ್ಲರೂ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಕೂತ್ಕೊಂಡಿದ್ದೀರಲ್ಲ, ಹೀಗೆ ಹೇಳ್ತೀರಲ್ಲ. नहीं तो जो समझते हैं कि निश्चय हो रहा है ವಹ ಹಾತ್ ಉಠಾವೆ. ಇಲ್ಲ ಅಂತಂದರೆ ತಿಳ್ಕೊತಾರೆ, ಯಾರಿಗೆ ನಿಶ್ಚಯ ಇದೆ ಅವ್ರ ಕೈ ಎತ್ತಿ. ಸಬ್ ನಿಶ್ಚಯ ಬುದ್ಧಿ ಹೇ, ಎಲ್ಲರೂ ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದೀರಾ. ಅಚ್ಛಾ ಜಬ್ ಸಭಿ ಕೋ ಪಕ್ಕಾ ನಿಶ್ಚಯ ಹೇ ಫಿರ್ ವಿಜಯ ಮಾಲಾ ಮೇ ನಂಬರ್ ಕ್ಯೂ ಹೇ. ಒಳ್ಳೆಯದು, ಎಲ್ಲರಿಗೂ ಪಕ್ಕಾ ನಿಶ್ಚಯ ಇದೆ ಅಂತಂದಾಗ ವಿಜಯ ಮಾಲೆಯಲ್ಲಿ ನಂಬರ್ ಯಾಕೆ ಅಂತ ಕೇಳ್ತಾರೆ ಬಾಬಾ. ನಿಶ್ಚಯ ಮೇ ಸಭಿ ಕಾ ಏಕ್ ಹಿ ಉತ್ತರ ಹೇ. ನಿಶ್ಚಯದಲ್ಲಿ ಎಲ್ಲರದು ಒಂದೇ ಉತ್ತರ ಆಗಿದೆಯಲ್ಲ, ಫಿರ್ ನಂಬರ್ ಕ್ಯೂ, ಮತ್ತೆ ಏಕೆ ನಂಬರು ಅಂತಾರೆ ಬಾಬಾ. 1 2 ಯಾಕಿದೆ. ಕಹಾ ಅಷ್ಟರತನ್, ಕಹಾ 100 ರತನ್ ಅವ್ರ ಕಹಾ 16,000. ಎಲ್ಲಿ 8 ರತ್ನಗಳು, ಎಲ್ಲಿ 100 ರತ್ನಗಳು, ಎಲ್ಲಿ 16,000 ರತ್ನಗಳು ಅಂತ ಹೇಳ್ತಾರೆ ಬಾಬಾ. ಇಸ್ಕಾ ಕಾರಣ ಕ್ಯಾ ಹೈ, ಕಾರಣ ಏನು. अष्टदेव का पूजन गायन और 16,000 की माला का गायन और पूजन में कितना अंतर है. ಬಾಬಾ ಹೇಳ್ತಾರೆ, ಅಷ್ಟದೇವಿಗಳ ಪೂಜೆ ಹೇಗೆ ಮಾಡ್ತಾರೆ, 16,000 ಮಾಲೆಗಳ ಗಾಯನ ಪೂಜನ ಹೇಗಿದೆ ಅಂತ ಬಾಬಾ ಕೇಳ್ತಾರೆ. ಅಂತರ ಇದೆಯಲ್ಲ. आप एक है और एक के ही हैं, यह निश्चय है, फिर अंतर क्यों. आप एक हैं, बाबा ಹೇಳ್ತಾರೆ. सॉरी, बाप एक है और एक के ही है. ಬಾಬಾ ಒಬ್ಬರೇ ಇದ್ದಾರೆ, ತಾವೆಲ್ಲ ಒಬ್ಬ ತಂದೆಯವರಾಗಿದ್ದೀರಿ ಅಂತ ಹೇಳ್ತಾರೆ ಬಾಬಾ. ಆದರೆ ಅಂತರ್ಕ್ಯೂ ನಿಶ್ಚಯ ಹೇ ಫಿರ್ ಅಂತರ್ಕ್ಯೂ, ಎಲ್ಲರಿಗೂ ನಿಶ್ಚಯ ಇದೆ, ನಮ್ಮೆಲ್ಲರ ತಂದೆ ಒಬ್ಬ ತಂದೆ ಅಂತ ನಿಶ್ಚಯ ಇದೆ. अंतर ಯಾಕೆ. ನಿಶ್ಚಯ ಬುದ್ಧಿ ಮೇ ಪರ್ಸೆಂಟೇಜ್ ಹೋತಿ ಹೇ ಕ್ಯಾ. ನಿಶ್ಚಯ ಬುದ್ಧಿನಲ್ಲಿ ನಿಮ್ಗೆ ಏನಾದರೂ ಪರ್ಸೆಂಟೇಜ್ ಇದೆ ಏನು, ಹೆಚ್ಚು ಕಡಿಮೆ. ಪರಮಾತ್ಮ ನಮ್ಮ ತಂದೆ ಹೌದು ಅಲ್ಲೋ, ಹೌದು ಅಲ್ಲೋ ಅಂತೇನಾದರೂ ಪರ್ಸೆಂಟೇಜ್ ಇದೆ ಏನು ಅಂತ ಕೇಳ್ತಾರೆ ಬಾಬಾ. ತೋ ಉಸ್ಕೋ ನಿಶ್ಚಯ ಕಹೆಂಗೆ. ಪರ್ಸೆಂಟೇಜ್ ಒಳಗಿದ್ರೆ ನಿಶ್ಚಯ ಅಂತ ಹೇಳ್ತಾರೇನು. 8 ರತನ್ ಭೀ ನಿಶ್ಚಯ ಬುದ್ಧಿ, 16,000 ವಾಲೆ ಭೀ ನಿಶ್ಚಯ ಬುದ್ಧಿ ಕಹೆಂಗೆ ನಾ. 8 ರತ್ನಗಳಿಗೂ ನಿಶ್ಚಯ ಬುದ್ಧಿ ಅಂತ ಹೇಳ್ತಾರೆ, 16,000 16,000ದವ್ರಿಗೂ ಕೂಡ ನಿಶ್ಚಯ ಬುದ್ಧಿ ಅಂತ ಹೇಳ್ತಾರೆ. ನಿಶ್ಚಯ ಬುದ್ಧಿ ಕಿ ನಿಶಾನಿ ಕ್ಯಾ ಹೇ. ನಿಶ್ಚಯ ಬುದ್ಧಿ ಸ್ಲೋಗನ್ ಅದಲ್ಲ, ನಿಶ್ಚಯ ಬುದ್ಧಿ ವಿಜಯಂತಿ. निश्चय बुद्धि की निशानी क्या है, विजय है, इसलिए गायन है निश्चय बुद्धि विजयंती. तो निश्चय अर्थात विजयी है, ही है, विजय है ही है. ನಿಶ್ಚಯ ಬುದ್ಧಿ ಅಂತಂದರೆ ವಿಜಯ ಇದ್ದೇ ಇದೆ.
ಕಭಿ ವಿಜಯ ಹೋ ಕಭಿ ನ ಹೋ ಯಹ ಹೋ ನಹಿ ಸಕ್ತಾ. ಒಂದು ಸರ್ತಿ ವಿಜಯ ಆಗೋದು, ಇನ್ನೊಂದು ಸರ್ತಿ ವಿಜಯ ಎಲ್ಲ ಈ ಥರ ಆಗೋದಿಲ್ಲ ಅಂತಾರೆ ಬಾಬಾ. ಸರ್ಕಮ್ಸ್ಟೆನ್ಸ್ ಭಲೆ ಕೈಸೆ ಭಿ ಹೋ, ಸರ್ಕಮ್ಸ್ಟೆನ್ಸ್ ಭಲೆ ಹೇಗಾದರೂ ಇರಲಿ, लेकिन निश्चय बुद्धि बच्चे सर्कमस्टेंस में अपनी स्वस्थिति की शक्ति द्वारा सदा विजय अनुभव करेंगे. ಆದರೆ ನಿಶ್ಚಯ ಬುದ್ಧಿ ಮಕ್ಕಳು ತಮ್ಮ ಸರ್ಕಮ್ಸ್ಟೆನ್ಸಲ್ಲಿ, ತಮ್ಮ ಒಂದು ಪರಿವಾರದಲ್ಲಿ, ಸಂಬಂಧದಲ್ಲಿ ತಮ್ಮ ಸ್ವಸ್ಥಿತಿಯ ಶಕ್ತಿಯ ಮುಖಾಂತರ ಯಾವಾಗಲೂ ವಿಜಯ ಅನುಭವ ಮಾಡ್ತಾರೆ. ಜೋ ವಿಜಯ ರತನ್ ಅರ್ಥಾತ್ ವಿಜಯ ಮಾಲಾ ಕಾ ಮಣಕ ಬನ್ ಗಯಾ. ಯಾರು ವಿಜಯ ರತ್ನ ಅಂತ ಹೇಳ್ತೀವೋ ಅವರು ವಿಜಯ ಮಾಲೆಯ ಮಣಿ ಆಗ್ತಾರೆ ಅಂತ ಹೇಳ್ತಾರೆ ಬಾಬಾ. ಗಲೆ ಕಾ ಹಾರ್ ಬನ್ ಗಯಾ ಉಸ್ಕಿ ಮಾಯಾ ಸೆ ಹಾರ್ ಕಭಿ ಹೋ ನಹಿ ಸಕ್ತಿ. ಅವರು ವಿಜಯ ಮಾಲಾದ ಮಣಿ ಆದರೆ ಸಾಕು, ಕೊರಳಿನ ಹಾರ ಆದರೆ ಸಾಕು, ಅವರು ಮಾಯೆಗೆ ಎಂದು ಸೋಲೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಚಾಹೆ ದುನಿಯಾ ವಾಲೆ ಲೋಗ್ ವ ಬ್ರಾಹ್ಮಣ ಪರಿವಾರ ಕೆ संपर्क में दूसरा समझे व कहे कि यह हार गया, लेकिन वह हार नहीं है, जीत है. ಬಾಬಾ ಹೇಳ್ತಾರೆ, ಯಾರು ಜಗತ್ತಿನವರು ಅಥವಾ ಬ್ರಾಹ್ಮಣ ಪರಿವಾರದವರು ಸಂಪರ್ಕದಲ್ಲಿ ದೂಸರಾ ಸಂಜೆ ಏನಾರ ತಿಳ್ಕೊಳ್ಳಿ, ಆದರೆ ಅವರು ಎಂದೂ ಕೂಡ ಸೋಲೋದಿಲ್ಲ. ಲೇಕಿನ್ ವಹ ಹಾರ್ ನಹಿ ಹೇ, ಅದು ಸೋಲು ಅಲ್ಲ, ಅದೇನಾಗಿದೆ, ವಿಜಯ ಆಗಿದೆ. क्योंकि कहाँ कहाँ देखने व करने वालों की ಮಿಸ್ಅಂಡರ್ಸ್ಟ್ಯಾಂಡಿಂಗ್ भी हो जाती है. ಅಲ್ಲಲ್ಲಲ್ಲಿ ಏನಾಗ್ತವೆ, ಕೆಲವೊಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರ್ತದೆ. नम्रचित निर्वाण व हाजी का पाठ पढ़ने वाली आत्माओं के प्रति कभी मिसअंडरस्टैंडिंग से उसकी हार समझते हैं. दूसरों को रूप हार का दिखाई देता है, लेकिन वास्तविक विजय है. बाबा ಹೇಳ್ತಾರೆ, नम्रचित निर्माण व हाजी का पाठ पढ़ने वाली ಏನು ಮಾಡ್ತಾರೆ, ಸುಮ್ಮಿದ್ರೆ ನಿರ್ಮಾಣ ಆಗಿದ್ರೆ ಅಂಥವ್ರನ್ನ ಏನು ತಿಳ್ಕೊತದೆ ಜಗತ್ತು, ಇವ್ರು ಸೋತಿದ್ದಾರೆ ಅಂತ. ನಾವು ಸುಮ್ಮಿದ್ದೀವಿ ಅಂತಂದ್ರೆ ಏನರ್ಥ, ನಾವು ಶಾಂತದೀವಿ ಅಂತಂದ್ರೆ ಅರ್ಥ ಅವ್ರು ಏನು ತಿಳ್ಕೊಂಡಿದ್ದಾರೆ, ಇವ್ರು ಸೋತಿದ್ದಾರೆ, ಇವ್ರು ತಪ್ಪು ಮಾಡಿದ್ದಾರೆ ಅಂತ ಅನ್ಕೋತಾರೆ. ಆದರೆ ಬಾಬಾ ಹೇಳ್ತಾರೆ, ಅದು ನಿಜವಾಗ್ಲೂ ಹಾರಲ್ಲ, ಅದು ಜೀತ್ ಅಂತ ಹೇಳ್ತಾರೆ ಬಾಬಾ. ಸೋತಿರೋದಿಲ್ಲ, ಅದು ಗೆದ್ದಿರ್ತಾರೆ. ದೂಸರೇಕೋ ರೂಪ್ ಹಾರ್ ಕಾ ದಿಖಾಯಿದೆ, ಬೇರೆಯವ್ರಿಗೆ ಅದು ಏನು ಕಾಣಿಸ್ತದೆ, ಸೋತಿದಾರಂತ ಕಾಣಿಸ್ತದೆ. ಆದರೆ ವಾಸ್ತವಿಕದಲ್ಲಿ ಅವ್ರು ಏನಾಗಿದ್ದಾರೆ, ವಿಜಯಿ ಆಗಿದ್ದಾರೆ. ಯಾರು ಶಾಂತ ಚಿತ್ತದಿಂದ ಇರ್ತಾರೋ ಅವರೇ ವಿಜಯಿ ಅಂತ ಹೇಳ್ತಾರೆ ಬಾಬಾ. ಸಿರ್ಫ್ ಉಸ್ ಸಮಯ दूसरों के कहने व वायुमंडल में स्वयं निश्चय बुद्धि से बदल शक का रूप न बने. ಅದಕ್ಕೆ ಬಾಬಾ ಹೇಳ್ತಾರೆ, ಸಿರ್ಫ್ ಉಸ್ ಸಮಯ दूसरों के कहने व वायुमंडल में, ಕೇವಲ ಬೇರೆದವರು ಹೇಳುವುದ್ರ ಮೇಲೆ ವಾಯುಮಂಡಲದಲ್ಲಿ ಸ್ವಯಂ ನಿಶ್ಚಯ ಬುದ್ಧಿಯಿಂದ ಬದಲ್ಕರ್ ರೂಪ್ ನ ಬನೆ. ಅವ್ರೇನೋ ಅಂತಾರಂತ ಹೇಳಿ ಇದನ್ನು ಮಾಡಿ ನೀವು ಚೇಂಜ್ ಆಗಕ್ಕೆ ಹೋಗಬೇಡಿ. ಪತಾ ನಹಿ ಹಾರ್ ಹೇ ಯಾ ಜೀತ್ ಹೇ, ಗೊತ್ತಿಲ್ಲ ಅದು ಸೋಲಿದೆ ಗೆಲುವಿದೆ. ಯಹ ಶಕ್ ನ ರಖ್ ಅಪನೆ ನಿಶ್ಚಯ ಮೇ ಪಕ್ಕಾ ರಹೆ. ಈ ಶಕ್ ಇಟ್ಕೋಬೇಡ್ರಿ, ಸಂಶಯ ಇಟ್ಕೋಬೇಡ್ರಿ, ತಾವು ನಿಶ್ಚಯದಲ್ಲಿ ಏನಾಗ್ಬಿಡಿ, ಪಕ್ಕಾ ಆಗಿ. तो जिसको आज दूसरे लोग हार कहते हैं, कल वाह वाह के पुष्प चढ़ाएंगे. ಇವತ್ತು ಅವ್ರು ಏನು ತಿಳ್ಕೊಂಡಿದ್ದಾರೆ, ನಾವು ಸೋತಿದ್ದೀವಿ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಾಳೆ ಒಂದು ದಿವಸ ನಮ್ಮ ತಲೆ ಮೇಲೆ ಏನಾಗ್ತಾರೆ, ಅವರು ಹೂ ಹಾಕ್ತಾರೆ. ಹೊರಗಡೆದವ್ರು ಏನಂತಾರೆ, ಓಂ ಶಾಂತಿಗೆ ಹೋಗ್ತಾರೆ ಅಣ್ಣ, ಅವ್ರ ಕೈಲಿ ಆಗ್ಲಾರೋರು ಅಂತ ಹಿಂಗೊಂದು ಇದೆ. ಆದರೆ ಅವ್ರಿಗೆ ಗೊತ್ತಿಲ್ಲ ನಾವು ಇಲ್ಲಿ ಎಷ್ಟು ಗೆದ್ದಿತೀವಿ ಅಂತ. ಇವತ್ತು ಅವ್ರು ನಮಗೇನೇನೋ ಮಾತಾಡ್ಕೋತಾರೆ, ನಾಳೆ ಒಂದಿನ ಅವ್ರು ಏನು ಮಾಡ್ತಾರೆ, ನಮ್ಮ ಮೇಲೆ ಹೂಗಳನ್ನು ಹಾರಿಸ್ತಾರೆ. ವಿಜಯ ಆತ್ಮ ಕೋ ಅಪನೆ ಮನ್ ಮೇ ಅಪನೆ ಕರ್ಮ ಪ್ರತಿ ಕಭಿ ದುವಿಧಾ ನಹಿ ಹೋಗಿ. ಯಾರು ವಿಜಯ ಆತ್ಮಗಳಿದಾರೋ ಅವ್ರ ಮನಸ್ಸಿನಲ್ಲಿ ಅವ್ರ ಕರ್ಮದ ಪ್ರತಿಯಾಗಿ ದುವಿಧ ಇರೋದಿಲ್ಲ, ದುವಿಧ ಗೊಂದಲ ಇರೋದಿಲ್ಲ. ರೈಟ್ ಹೂ ವ ರಾಂಗ್ ಹೂ, ನಾನು ಸರಿದಿನೋ ತಪ್ಪಿದಿನೋ ಈ ಗೊಂದಲದಲ್ಲಿ ಅವರು ಇರೋದಿಲ್ಲ. दूसरे का कहना अलग चीज़ है, ಬೇರೆ ಹೇಳೋದು ಬೇರೆ ಮಾತಾಗಿದೆ. दूसरे कोई राइट कहेंगे कोई रांग कहेंगे, लेकिन अपना मन निश्चय बुद्धि हो. ಬೇರೆದವರು ಸರಿ ತಪ್ಪು ಏನು ಹೇಳ್ತಾರೋ ಹೇಳಿ, ಆದರೆ ನಮ್ಮ ಬುದ್ಧಿ ಏನಿರಬೇಕು, ನಮ್ಮ ಬುದ್ಧಿನಲ್ಲಿ
ನಿಶ್ಚಯ ಬುದ್ಧಿ ಹೋ, ನಿಶ್ಚಯ ಬುದ್ಧಿ ಇರಬೇಕು. ಮೇ ವಿಜಯಿ ಹೋ, ನಿಶ್ಚಯ ಬುದ್ಧಿ ವಿಜಯಿ ಅಂತ. ನನಗೆ ನಿಶ್ಚಯ ಇದೆ ಯಾರ ಮೇಲೆ? ಬಾಬನ ಮೇಲೆ ನಿಶ್ಚಯ ಇದೆ. ಏನು? ನಾನು ವಿಜಯಿ ಇದ್ದೇ ಇದ್ದೀನಿ ಅಂತ. ಬಾಪ್ ಮೇ ನಿಶ್ಚಯ ಕೆ ಸಾಥ್ ಸಾಥ್ ಸ್ವಯಂ ಕಾ ಭಿ ನಿಶ್ಚಯ ಚಾಹಿಯೇ. ತಂದೆಯ ಮೇಲೆ ಎಷ್ಟು ನಿಶ್ಚಯ ಇಟ್ಟಿದೀವೋ ಹಾಗೆ ನಮ್ಮ ಮೇಲೇನೂ ನಮಗೇನಿರಬೇಕು? ನಿಶ್ಚಯ ಇರಬೇಕು ಅಂತಾರೆ ಬಾಬಾ. निश्चय बुद्धि अर्थात विजयी का मन अर्थात संकल्प शक्ति सदा स्वच्छ होने के कारण हाँ और ना का स्वयं प्रति व दूसरों के प्रति निर्णय सहज और सत्य स्पष्ट होगा. ಬಾಬಾ ಹೇಳ್ತಾರೆ, ನಿಶ್ಚಯ ಬುದ್ಧಿ ಅರ್ಥ ವಿಜಯ ಮನಸ್ಸು ಅರ್ಥಾತ್ ಸಂಕಲ್ಪ ಶಕ್ತಿ ಯಾವಾಗಲೂ ಸ್ವಚ್ಛ ಇರುವ ಕಾರಣ ಹಾ ಮತ್ತು ನ ಸ್ವಯಂ ಪ್ರತಿ ಮತ್ತು ದೂಸರೋ ಪ್ರತಿ ಬೇರೆಯವರ ಪ್ರತಿ ನಿರ್ಣಯ ಸಹಜವಾಗಿರ್ತದೆ. ಏನು? ಸತ್ಯವಾಗಿರ್ತದೆ, ಸ್ಪಷ್ಟವಾಗಿರ್ತದೆ. ಇಸ್ಲಿಯೇ ಪತಾ ನಹಿ ಕಿ ದುವಿಧಾ ನಹಿ ಹೋಗಿ. ಆದ್ದರಿಂದ ಗೊತ್ತಿಲ್ಲ ಏನಾಗ್ತದೋ ಏನಿಲ್ಲೋ ಈ ದುವಿಧಾದಲ್ಲಿ ನಾವು ಬರೋದಿಲ್ಲ ಅಂತಾರೆ ಬಾಬಾ. ನಿಶ್ಚಯ ಬುದ್ಧಿ ವಿಜಯ ರತ್ನಕ್ಕೆ ನಿಶಾನಿ. ನಿಶ್ಚಯ ಬುದ್ಧಿ ವಿಜಯ ರತ್ನದ ನಿಶಾನಿಯಾಗಿದೆ. ಸತ್ಯ ನಿರ್ಣಯ ಹೋನೆಗೆ ಕಾರಣ ಮನ್ ಮೇ ಜರಾ ಭಿ ಮೂಂಜ್ ನಹಿ ಹೋಗಿ. ನಮ್ಮಲ್ಲಿ ಸತ್ಯ ನಿರ್ಣಯ ಇದೆ. ನಾನು ಆತ್ಮನೇ, ನನ್ನ ತಂದೆ ಪರಮಾತ್ಮನೇ, ನಾನು ಅವನು ನಂಬಿದ್ದೀನಿ ಅಂತಂದಾಗ, ನನ್ನ ನಿಶ್ಚಯ ಬುದ್ಧಿ ಇದ್ದಾಗ ನಂದು ವಿಜಯ ಆಗೇ ಆಗ್ತದೆ. ಇದರಲ್ಲಿ ಯಾವುದೇ ತರಹ ಸಂಶಯ ಇಲ್ಲ. ಸದೈವ್ ಮೌಜ್ ಹೋಗಿ. ಯಾರು ನಿಶ್ಚಯ ಬುದ್ಧಿ ಉಳ್ಳವರಾಗಿರ್ತಾರೋ ಅವ್ರು ಯಾವಾಗಲೂ ಮೌಜ್ನಲ್ಲಿರ್ತಾರೆ. ಖುಷಿ ಕಿ ಲೆಹರ್ ಹೋಗಿ. ಅವ್ರ ಹತ್ರ ಯಾವಾಗಲೂ ಖುಷಿಯ ಅಲೆಗಳಿರ್ತವೆ. ಚಾಹೆ ಸರ್ಕಮ್ಸ್ಟೆನ್ಸ್ ಆಗಕ್ಕೆ ಸಮಾನ ಹೋ. ನಮ್ಮ ಸುತ್ತಮುತ್ತಲು ನಮ್ಮ ವಾತಾವರಣ ಎಂಥ ಬೆಂಕಿ ಅಂಥದ್ದಿದ್ರೂ ಕೂಡ लेकिन उसके लिए वह अग्नि परीक्षा विजय की खुशी अनुभव कराएगी. ಎಂಥ ಅಗ್ನಿ ಪರೀಕ್ಷೆ ಇದ್ದರೂ ಕೂಡ ಅವ್ರೇನು ಮಾಡ್ತಾರೆ? ಖುಷಿನಲ್ಲಿರ್ತಾರೆ ಅಂತ ಬಾಬಾ ಹೇಳ್ತಾರೆ. ಖುಷಿ ಅನುಭವ ಮಾಡ್ತಾರೆ. ಕ್ಯೋಂಕಿ ಪರೀಕ್ಷಾ ಮೇ ವಿಜಯಿ ಹೋ ಜಾಯಂಗೆ ನಾ. ಅವ್ರಿಗೆ ಮೊದಲೇ ಗೊತ್ತದಲ್ಲ ನಮಗೆ, ನಾವು ಪರೀಕ್ಷೆದಲ್ಲಿ ಏನಾಗೋರಿದ್ದೀವಿ? ವಿಜಯ ಆಗೋರೇ ಇದ್ದೀವಿ. ನಮಗೆ ಸೋಲಿಲ್ಲಂತ ಬಾಬಾ ಹೇಳ್ಬಿಟ್ಟಾರೆ. ಅಂದಾಗ ಏನಿರ್ತದೆ? ವಿಜಯ ಆಗ್ತೀವಿ ಅಂದರೆ ಖುಷಿ ಇದ್ದೇ ಇರ್ತದೆ. ಬಾಬಾ ಹೇಳ್ತಾರೆ, अब भी लौकिक रीति किसी भी बात में विजय होती है तो खुशी मनाने के लिए हंसते नाचते ताली बजाते हैं. ಈಗಲೂ ಕೂಡ ಲೌಕಿಕ ರೀತಿಯಲ್ಲಿ ಯಾವುದೇ ಮಾತಿನಲ್ಲಿ ಏನಾದರೂ ವಿಜಯ ಆದರೆ ಖುಷಿ ಆಚರಣೆ ಮಾಡ್ತಾರೆ, ನಗ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಚಪ್ಪಾಳೆ ಹೊಡಿತಾರಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಯಹ ಖುಷಿ ಕಿ ನಿಶಾನಿ ಹೇ. ಇದೇನಾಗಿದೆ? ಖುಷಿಯ ನಿಶಾನೆ. ನಿಶ್ಚಯ ಬುದ್ಧಿ ಕಭಿ ಭಿ किसी भी कार्य में अपने को अकेला अनुभव नहीं करेंगे. ನಿಶ್ಚಯ ಬುದ್ಧಿಯುಳ್ಳವರು ಯಾರ ಮೇಲೆ ನಿಶ್ಚಯ ಬುದ್ಧಿ? ನಿಶ್ಚಯ ಬುದ್ಧಿ ಯಾರ ಮೇಲೆ ಇರಬೇಕು? ಬಾಬನ ಮೇಲೆ ನಿಶ್ಚಯ ಬುದ್ಧಿ ಇದ್ದವರು ಎಂದೂ ಕೂಡ ಯಾವುದೇ ಕಾರ್ಯದಲ್ಲಿ ತಮ್ಮನ್ನು ತಾವು ಒಂಟಿ ಅಂತ ಅನುಭವ ಮಾಡೋದಿಲ್ಲ. ಸಭಿ ಏಕ್ ತರಫ್ ಹೇ, ಮೈ ಅಕೇಲಾ ದೂಸರಿ ತರಫ್ ಹೂँ. ಎಲ್ಲರೂ ಒಂದು ಕಡೆ ಇದ್ದಾರೆ, ನಾವು ಒಬ್ಬಳೇ ಒಂದು ಕಡೆ ಇದ್ದೀನಿ. ಚಾಹೆ ಮೆಜಾರಿಟಿ ದೂಸರೆ ತರಫು, ಭಾಳಷ್ಟು ಜನ ಆ ಕಡೆ ಇರಲಿ, ನಾ ಇಲ್ಲಿ ಒಬ್ಬನೇ ಇರಲಿ. और विजय रत्न सिर्फ एक हो फिर भी वह अपने को एक नहीं लेकिन बाप मेरे साथ है इसलिए बाप के आगे अक्षोणी भी कुछ नहीं है. ಅದಕ್ಕೆ ಬಾಬಾ ಹೇಳ್ತಾರೆ, ಅವ್ರ ಕಡೆ ಅಕ್ಷೋಣಿ ಇದ್ದರೂ ಕೂಡ, ನಾನು ಈ ಕಡೆ ಒಬ್ಬನೇ ಇದ್ದರೂ ಕೂಡ ನನ್ನ ಜೊತೆಗೆ ಯಾರಿದ್ದಾರೆ? ಬಾಬಾ ಇದ್ದಾರೆ. ಆದ್ದರಿಂದ ನಾನು ಏನಿರ್ತೀನಿ? ಖುಷಿ ಇರ್ತದೆ. ಇದೇ ಯಾದ್ಗಾರ ಏನು ಮಾಡಿದರು ಮಹಾಭಾರತದಲ್ಲಿ? ಅವ್ರು 5 ಮಂದಿ ಜೊತೆಗೆ ಯಾರಿದ್ರು? ಕೃಷ್ಣ ಇದೆ, ಆ ಕಡೆ ಅಕ್ಷೋಹಿಣಿ ಸೈನ್ಯ ಇತ್ತು. ಆದರೂ ಕೂಡ ಪಾಂಡವರು ಹೆದರಿದ್ರೇನು? ಇಲ್ಲ, ನಮ್ಮ ಕಡೆ ಕೃಷ್ಣ ಇದ್ದಾನೆ, ನಮ್ಮ ಕಡೆ ನ್ಯಾಯ ಇದೆ, ನಾವು ಏನಾಗಿದ್ದೀವಿ? ಗೆದ್ದೇ ಗೆಲ್ತೀವಿ ಅಂತ ನಿಶ್ಚಯ ಇತ್ತಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಒಂಟಿ ಅನ್ನೋದು ಇಲ್ಲೇ ಇಲ್ಲ, ನಮ್ಮ ಜೊತೆ ಯಾರಿದ್ದಾರೆ? ಬಾಬಾ ಇದ್ದಾರೆ. ಜಹಾ ಬಾಪ್ ಹೇ ವಹಾ ಸಾರಾ ಸಂಸಾರ ಬಾಪ್ ಮೇ. ಎಲ್ಲಿ ಬಾಬಾ ಇದ್ದಾರೋ ಇಡೀ ಸಂಸಾರ ಎಲ್ಲಿರ್ತದೆ? ಬಾಬಾನಲ್ಲೇ ಇರ್ತದೆ. ವಿಜಯಿ ನಿಶ್ಚಯ ಬುದ್ಧಿ ಆತ್ಮ ಸದಾ अपने को सहारे के नीचे समझेंगे. सहारा देने वाला दाता मेरे साथ है, यह नेचुरल अनुभव
करता है. ಬಾಬಾ ಹೇಳ್ತಾರೆ ವಿಜಯಿ ನಿಶ್ಚಯ ಬುದ್ಧಿ ಆತ್ಮ, ಯಾರು ವಿಜಯ ನಿಶ್ಚಯ ಬುದ್ಧಿ ಆತ್ಮ ಯಾವಾಗಲೂ ತಮ್ಮನ್ನು ತಾವು ಸಹಾರಕ್ಕೆ ನೀಚೆ ಸಮझेंगे. ನಾವು ಯಾರ ಸಹಾರದಲ್ಲಿದ್ದೀವಿ? ಪರಮಾತ್ಮನ ಸಹಾರ ಕೆಳಗಡೆ ಇದ್ದೀವಲ್ಲ. सहारा देने वाला यारो दाता बाबा मेरे साथ है. यह ನ್ಯಾಚುರಲ್ ಅನುಭವ करता है. ನಾವು ಸಹಜವಾಗಿ ನಮ್ಮ ಜೋಡಿ ಯಾರಿದ್ದಾರೆ? ಬಾಬಾ ಇದ್ದಾರೆ. ಬಾಬಾ ಸಬ್ ಕುಚ್ ಠೀಕ್ ಕರ್ ದೇಂಗೆ, ಬಾಬಾ ಸಬ್ ಕುಚ್ ಠೀಕ್ ಕರ್ ದೇಂಗೆ. ನಾನು ಬಾಬಾನ ನೆರಳಿನಲ್ಲಿದೆ. ಬಾಬಾ ಯಾವಾಗಲೂ ನಂದೇನಿದೆ ಎಲ್ಲ ಸರಿನೇ ಮಾಡ್ತಾರೆ. ಅಷ್ಟು ನಿಶ್ಚಯ ಬುದ್ಧಿ. ऐसे नहीं कि जब समस्या आवे उस समय बाप के आगे भी कहेंगे बाबा आप तो मेरे साथ हो ना, आप ही मददगार हो ना. ಬಾಬಾ ಕೇಳ್ತಾರೆ. ಹಿಂಗಲ್ಲ, ಏನಾದ್ರು ಸಮಸ್ಯೆ ಬಂದರೆ ಆ ಸಮಯದಲ್ಲಿ ಬಾಬಾ ನನ್ನ ಎದುರುಗಡೆ ಇದ್ದೀರಲ್ಲ, ನನ್ನ ಜೊತೆ ಇದ್ದೀರಿ, ನನಗೆ ಸಹಾಯ ಮಾಡ್ತೀರಿ. ಸಹಾಯ ಮಾಡೇ ಮಾಡ್ತಾರೆ. ಯಾಕೆ? ನನ್ನ ತಂದೆ, ನಾನು ಅವನ ಛತ್ರ ಛಾಯದಲ್ಲಿದ್ದೀನಿ. ಬಾಬಾ ಯಾವಾಗಲೂ ನನಗೆ ಸಹಾಯ ಮಾಡೇ ಮಾಡ್ತಾರೆ. ನನ್ನ ಸಹಾರ ಯಾರು? ಬಾಬಾನೇ. आप ही मददगार हो ना, बस अब आप ही हो ना. ಇಲ್ಲ ನೀವೇ ನನ್ನ ಜೊತೆ ಇದ್ದೀರಿ. ಮತ್ಲಬ್ ಕಾ ಸಹಾರ ನಹಿ ಲೆಂಗೆ. ನಾವೇನು ಮಾಡ್ತೀವಿ? ಯಾವಾಗಲೂ ಬಾಬನ ಜೊತೆ ಇರೋದು ಬಿಟ್ಟು ಸಮಸ್ಯೆ ಬಂದಾಗ ಅಷ್ಟೇ ಹೋಗಿ ಬರ್ತೀವಿ. ಮತ್ಲಬ್ ಅಂತಾರೆ, ಹಂಗೆ ಬಾಡ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ मतलब का सहारा नहीं लेंगे, आप हो न, यह हो न का अर्थ क्या हुआ? ನಿಶ್ಚಯ हुआ. ಬಾಬಾ ನನ್ನ ಜೋಡಿ ಎದಿರಲ್ಲ ಅಂತ ಹಿಂಗೆ ಕೇಳಿದ್ರೆ ಏನು ಅರ್ಥ ಅಂತಾರೆ ಬಾಬಾ? ನಿಮಗೆ ನನ್ನ ಮೇಲೆ ನಿಶ್ಚಯ ಇಲ್ಲ ಅಂತ ಅರ್ಥ. ನಿಶ್ಚಯ ಅಂತ ಹೇಳ್ತಾರೇನು ಅದಕ್ಕೆ? ಬಾಬ್ ಕೋ ಭಿ ಯಾದ್ ದಿಲಾತೆ ಹೇ. ಮತ್ತು ಬಾಬಾಗ ನೆನಪು ಮಾಡ್ತೀವಿ ಅಂತ ನಾವು ಯಾದ್ ದಿಲಾತೆ ಹೇ ಕಿ ಆಪ್ ಸಹಾರ ಹೋ, ಬಾಬಾ ನೀ ನನ್ನ ಸಹಾರ ಅದಿ ಅಂತ ನೆನಪು ಮಾಡಿಕೊಡ್ತೀವಿ ಅಂತ. ನಿಶ್ಚಯ ಬುದ್ಧಿ ಕಭಿ ಭಿ ಐಸಾ ಸಂಕಲ್ಪ ನಹಿ ಕರ್ ಸಕ್ತೆ. ಯಾರು ನಿಶ್ಚಯ ಬುದ್ಧಿ ಉಳ್ಳವರದಾರೋ ಬಾಬನ ಮೇಲೆ ಈ ಥರ ಯೋಚನೆ ಸಂಕಲ್ಪ ಮಾಡೋದಿಲ್ಲ ಅಂತಾರೆ ಬಾಬಾ. ಉನ್ಕೆ ಮನ್ ಮೇ ಜರಾ ಭಿ ಬೇಸಹಾರೆ ವ ಅಕೇಲೆಪನ್ ಕಾ ಸಂಕಲ್ಪ ಮಾತ್ರ ಭಿ ಅನುಭವ ನಹಿ ಹೋಗಾ. ಯಾರಿಗೆ ಬಾಬನ ಮೇಲೆ ನಿಶ್ಚಯ ಬುದ್ಧಿ ಇರ್ತದೋ ಅವರೆಂದೂ ಕೂಡ ಬೇಸಹಾರೆ ಅಥವಾ ಒಂಟಿತನ ಈ ಸಂಕಲ್ಪ ಮಾತ್ರ ಅನುಭವ ಮಾಡೋದೇ ಇಲ್ಲ ಅವರು ಅಂತಾರೆ ಬಾಬಾ. ನಿಶ್ಚಯ ಬುದ್ಧಿ ವಿಜಯಿ ಹೋನೆ ಕೆ ಕಾರಣ ಸದಾ ಖುಷಿ ಮೇ ನಾಚ್ತಾ रहेगा. ನಿಶ್ಚಯ ಬುದ್ಧಿ ಇರೋದ್ರಿಂದ ಅಂಥ ಆತ್ಮಗಳು ಏನು ಮಾಡ್ತಾರೆ? ಯಾವಾಗಲೂ ಖುಷಿನಲ್ಲಿ ಏನು ಮಾಡ್ತಾರೆ? डांस ಮಾಡ್ತಾರೆ. कभी उदासी व अल्पकाल का हद का वैराग्य इसी लहर में भी नहीं आएंगे. ಎಂದೂ ಕೂಡ ಅವ್ರಿಗೆ ಉದಾಸಿ ಬರೋದಿಲ್ಲ. ಅಲ್ಪಕಾಲದ ಹದಿನ ವೈರಾಗ್ಯ ಅಥವಾ ಆ ಅಲೆಗಳಲ್ಲಿ ಅವರು ಬರೋದಿಲ್ಲ ಅಂತಾರೆ ಬಾಬಾ. ಹೋತಾ ಹೇ ಕೈ ಬಾರ್ ಜಬ್ ಮಾಯಾ ಕಾ ತೇಜ್ ವಾರ್ ಹೋತಾ ಹೇ. ಕೆಲವೊಂದು ಕಡೆ ಮಾಯೆ ಯುದ್ಧ ಭಾಳ ಜೋರು ನಡೀತದೆ ನಮ್ಮ ಜೋಡಿ. ಅಲ್ಪಕಾಲ ಕಾ ವೈರಾಗ್ಯ ಭೀ ಆತಾ ಹೇ. ಏನು ಮಾಡ್ತೀವಿ? ಭಾಳಷ್ಟು ಕಷ್ಟ ಬಂದ ಕೂಡಲೇ ನಮಗೇನು ಅನ್ನಿಸ್ಬಿಡ್ತವೆ? ವೈರಾಗ್ಯ ಬಂದುಬಿಡ್ತದೆ. ಏನು ಬೇಡಪ್ಪ ಸಂಸಾರ ಬಿಟ್ಟು ಹೋಗ್ಬಿಡೋಣ ಅಂಥೇಳಿ. ಅದು ಅಲ್ಪಕಾಲದ ವೈರಾಗ್ಯ ಅಂತಾರೆ ಬಾಬಾ. ಅಂಥ ವೈರಾಗ್ಯ ಬೇಡ. ಬಾಬಾ ಹೇಳ್ತಾರೆ ಲೇಕಿನ್ ವಹ ಹದ್ ಕಾ ಅಲ್ಪಕಾಲ ಕಾ ವೈರಾಗ್ಯ ಹೋತಾ ಹೇ, ಬೇಹದ್ ಕಾ ಸದಾ ಕಾ ನಹಿ ಹೋತಾ. ಬೇಹದ್ದಿನ ವೈರಾಗ್ಯ ಇರಬೇಕು. ಎಲ್ಲ ಇದ್ದು ಇಲ್ದಂಗೆ ಅದಕ್ಕೆ ಬೇಹದ್ದಿನ ವೈರಾಗ್ಯ ಅಂತ ಹೇಳ್ತಾರೆ. ಕಷ್ಟ ಬಂದಾಗ ವೈರಾಗ್ಯ ಆಗೋದಲ್ಲ, ಅದು ಅಲ್ಪಕಾಲದ ವೈರಾಗ್ಯ ಆಗ್ತದೆ. ಅದು ಭಾಳ ದಿವಸ ಇರೋದಿಲ್ಲ. ಮಜಬೂರಿ ಸೇ ವೈರಾಗ್ಯ ವೃತ್ತಿ ಉತ್ಪನ್ನ ಹೋತಾ ಹೇ. ಕಷ್ಟ ಬಂದೈತಿ ಅಂತ ಸಂಸಾರದ ಮೇಲೆ ವೈರಾಗ್ಯ ಬರೋದಲ್ಲ ಅಂತ ಬಾಬಾ ಹೇಳ್ತಾರೆ. इसलिए उस समय कह देते हैं कि इससे तो इसको छोड़ दे. ಆ ಟೈಮ್ನಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ನಮಗೆ ಭಾಳ ತೊಂದರೆ ಕೊಡ್ತಾರೆ ಅಂತ ಅಂದ್ಕೂಡಲೇ ಆ ಟೈಮ್ನಲ್ಲಿ ಏನು ಮಾಡ್ತಾರೆ? ನೀ ಬೇಡ, ಬಿಟ್ಬಿಡು. ವೈರಾಗ್ಯ ತ್ಯಾಗ ಮಾಡೋದು ಅದು ಹಂಗಲ್ಲ ಅಂತಾರೆ. ಬಿಟ್ಬಿಡ್ತೀವಿ. ಮುझे ವೈರಾಗ್ಯ ಆಗಯಾ ಹೇ, ನನಗೆ ವೈರಾಗ್ಯ ಬಂದುಬಿಟ್ಟದ, ನಾ ಬೇಡ, ಇವ್ರು ಬೇಡ ನನಗೆ ಅಂಥೇಳಿ. ಸೇವಾ ಭೀ ಛೋಡ್ ದೇ, ಯಹ ಭೀ ಛೋಡ್ ದೇ, ವೈರಾಗ್ಯ ಆತಾ ಹೇ ಲೇಕಿನ್ ವಹ ಬೇಹದ್ ಕಾ ನಹಿ ಹೋತಾ. ಸೇವಾನು ಬಿಡೋದು, ಅದು ಬಿಡೋದು, ಇದು ಬಿಡೋದು ಹಂಗೆಲ್ಲ ಅಲ್ಲ ಅಂತಾರೆ ಬಾಬಾ. ಅದು ವೈರಾಗ್ಯ ಅಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ
विजयी रतन सदा हार में भी जीत, जीत में भी जीत अनुभव करेंगे. ಯಾರು ವಿಜಯ ರತ್ನಗಳಿದಾರೋ ಸೋಲಿನಲ್ಲಿನೂ ಕೂಡ ಅವ್ರೇನು ಮಾಡ್ತಾರೆ, ಗೆದಿತಾರೆ ಅಂತ ಹೇಳ್ತಾರೆ ಬಾಬಾ. ಗೆಲುವಿನಲ್ಲಿನೂ ಗೆಲ್ಲಿತಾರೆ, ಸೋಲಿನಲ್ಲಿನೂ ಗೆಲ್ಲಿತಾರೆ ಅಂತಾರೆ ಬಾಬಾ. ಯಾರು ವಿಜಯಿ ರತ್ನಗಳು, ನಿಶ್ಚಯ ಬುದ್ಧಿ ಉಳ್ಳಂಥವ್ರು. विजयी रतन सदा हार में भी जीत, जीत में भी जीत अनुभव करेंगे. हद के वैराग्य को कहते हैं किनारा करना. ಹದ್ದಿನ ವೈರಾಗ್ಯದಲ್ಲಿ ಬಂದ್ವಿ ಅಂತಂದರೆ ನಾವು ಕಿನಾರ ಮಾಡಿಬಿಡ್ತೀವಿ. ಕಿನಾರ ಮಾಡೋದಂದ್ರೇನು, ಬಿಟ್ಟು ಹೋಗ್ಬಿಡೋದು. ಹಂಗಿಲ್ಲ, ಅಲ್ಲೇ ಇದ್ದೇನು ಮಾಡ್ತದೆ, ಗೆದಿಬೇಕಂತಾರೆ ಬಾಬಾ. ಬಿಟ್ಟು ಹೋಗೋದಕ್ಕೆ ಗೆದಿಯೋದು ವೈರಾಗ್ಯ ಅನ್ನೋದಿಲ್ಲ, ಅಲ್ಲೇ ಇದ್ದವ್ರನ್ನ ಬಿಟ್ಬಿಡ್ಬೇಕು ಮನಸ್ಸಿನಿಂದ. ಅದು ಬೇಹದ್ದಿನ ವೈರಾಗ್ಯ ಅಂತಾರೆ ಬಾಬಾ. ನಾಮ ವೈರಾಗ್ಯ ಕತೆ ಲೇಕಿನ್ ಹೋತಾ ಕಿನಾರ ಹೈ. ಹೆಸರಿಗೆ ಏನು ಮಾಡ್ತಾರೆ, ನಾವು ವೈರಾಗ್ಯ ಮಾಡಿಬಿಟ್ಟಿವ್ರಿ ಅಂತ ಹೇಳ್ತಾರೆ. ಅದಕ್ಕೆ ವೈರಾಗ್ಯ ಅನ್ನೋದಿಲ್ಲ, ಕಿನಾರ ಮಾಡ್ದಂಗೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, तो विजय रतन किसी कार्य से, समस्या से, व्यक्ति से किनारा नहीं करेंगे. ವಿಜಯಿ ರತನ್ ಆತ್ಮಗಳು ಯಾವುದೇ ಕಾರ್ಯದಿಂದ, ಸಮಸ್ಯೆಯಿಂದ, ವ್ಯಕ್ತಿಯಿಂದ ಬಿಟ್ಟು ದೂರ ಹೋಗೋದಿಲ್ಲ. ಅದು ಭಾಳ ತೊಂದರೆ ಆಗ್ತದೆ, ಭಾಳ ಕಾಡ್ತೈತಿ, ಆ ಸಮಸ್ಯೆಯಿಂದಾಗ ಬಿಟ್ಟು ಹೋಗೋದಲ್ಲ ಅಂತಾರೆ ಬಾಬಾ. ಅವ್ರಿಗೆ ವಿಜಯ ರತ್ನಗಳಂತ ಹೇಳೋದಿಲ್ಲ ಅಂತಾರೆ ಬಾಬಾ. लेकिन सब कर्म करते हुए, सामना करते हुए, सहयोगी बनते हुए बेहद के वैराग्य वृत्ति में होंगे. ಯಾರೋ ವಿಜಯ ರತ್ನಗಳು. ವಿಜಯ ರತ್ನಗಳು ನಿಶ್ಚಯ ಬುದ್ಧಿಯುಳ್ಳವ್ರು ಏನು ಮಾಡ್ತಾರಂತೆ, ಅಲ್ಲೇ ಇದ್ಕೊಂಡು ಎಲ್ಲ ಕರ್ಮ ಮಾಡ್ತಾ, ಎದುರಿಸ್ತಾ, ಸಹಯೋಗ ಕೊಡ್ತಾ, ಬೇಹದ್ದಿನ ವೈರಾಗ್ಯ ವೃತ್ತಿನಲ್ಲಿರ್ತಾರೆ. ಜೋ ಸದಾ ಕಾಲ್ ಕಾ ಹೈ, ಯಾರು ಯಾವಾಗಲೂ ಇರ್ತಾರೋ, निश्चय बुद्धि विजयी कभी अपने विजय का वर्णन नहीं करेंगे. ಯಾರು ನಿಶ್ಚಯ ಬುದ್ಧಿ ಉಳ್ಳವ್ರು ಇರ್ತಾರೋ ತಮ್ಮ ವಿಜಯದ ಬಗ್ಗೆ ಅವರು ವರ್ಣನೆ ಮಾಡೋದಿಲ್ಲ ಅಂತಾರೆ ಬಾಬಾ. ದೂಸರೆ ಕೋ ಉಲ್ಲಾಹನ ನಹಿ ದೇಂಗೆ, ಬೇರೆದವ್ರಿಗೆ ಬೈಯೋದಿಲ್ಲ. ಅವರಿಂದ ಹಿಂಗಾಯಿತು, ಅವರಿಂದ ನಂಗೆ ತೊಂದರೆ ಆಯಿತು ಅಂತ ಹಿಂಗೆ ಮಾತಾಡೋದಿಲ್ಲ. ಬಾಬಾ ಹೇಳ್ತಾರೆ, ಯಹ ಉಲ್ಲಾಹನ ದೇನಾ ಯಾ ವರ್ಣನ್ ಕರ್ನಾ ಯಹ ಖಾಲಿಪನ್ ಕಿ ನಿಶಾನಿ ಹೈ. ಇನ್ನೊಬ್ರಿಗೆ ಬೈಯೋದು, ವರ್ಣನೆ ಮಾಡೋದು ಎರಡೂ ಏನಂತಾರೆ ಬಾಬಾ, ಖಾಲಿಪನ್ ಅಂದರೆ ನಿಮ್ಮೊಳಗೆ ಏನೂ ಶಕ್ತಿ ಇಲ್ಲ ಅಂತ ತೋರಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಖಾಲಿ ಚೀಸ್ ಜ್ಯಾದಾ ಉಚ್ಚಲ್ತಿ ಹೇನ, ಯಾವುದು ಖಾಲಿ ಇರ್ತದೋ ಅದು ಏನು ಮಾಡ್ತಿರ್ತದೆ, ಅಳಗಾಡ್ತಿರ್ತದೆ. ಜಿತನಾ ಭರ್ಪೂರ್ ಹೋಂಗೆ ಉತನಾ ಉಚ್ಚಲೆಂಗೆ ನಹಿ, ಎಷ್ಟು ಭರ್ಪೂರ್ ಇರ್ತದೋ ಅದು ಅಲ್ಗಾಡೋದಿಲ್ಲ. ವಿಜಯಿ ಸದಾ ದೂಸರೆ ಕಿ ಭಿ ಹಿಮ್ಮತ್ ಬಢಾಯೇಗಾ. ಯಾರು ವಿಜಯ ರತ್ನ ಇರ್ತಾರೋ ಅವ್ರು ಬೇರೆಯವ್ರಿಗೆ ಏನು ಮಾಡ್ತಾರೆ, ಶಕ್ತಿಗೆ ತುಂಬ್ತಾರೆ, ಹಿಮ್ಮತ್ ಧೈರ್ಯ ತುಂಬ್ತಾರೆ. ನೀಚಾ ದಿಖಾನೆ ಕಿ ಕೋಶಿಶ್ ನಹಿ ಕರೇಗ, ಕೆಳಗಡೆ ಹೋಗುವಾಗೆ ಅಧೈರ್ಯ ಮಾಡೋದಿಲ್ಲ ಅವರು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಕ್ಯೂಂಕಿ ವಿಜಯ ರತನ್ ಬಾಪ್ ಸಮಾನ್ ಮಾಸ್ಟರ್ ಸಹಾರೆ ದಾತಾ ಹೇ. ಯಾರು ವಿಜಯ ರತ್ನಗಳಾಗಿರ್ತಾರೋ ತಂದೆ ಸಮಾನ, ಅವರು ಕೂಡ ಇನ್ನೊಬ್ರಿಗೆ ಏನಾಗ್ತಾರೆ, ಸಹಾರ ಆಗ್ತಾರೆ. ಹಾಗೆ ನಮಗೆಲ್ಲ ಸಹಾರ ಯಾರು ಬಾಬಾ ಹಾಕಿದಾರೋ, ಹಾಗೆ ವಿಜಯ ರತ್ನಗಳು ಕೂಡ ಯಾರು ವೀಕ್ ಆತ್ಮಗಳಿರ್ತಾರೋ ಅವ್ರಿಗೇನಾಗ್ತಾರೆ, ಸಹಾರ ಆಗ್ತಾರೆ. ಅದಕ್ಕೇನಂತಾರೆ, ಮಾಸ್ಟರ್ ಸಹಾರೆ ದಾತ. ನೀಚೆ ಸೆ ಊಂಚಾ ಉಠಾನೆ ವಾಲಾ ಹೈ. ಯಾರು ಕೆಳಗೆ ಬಿದ್ದಿರ್ತಾರೋ ಅವ್ರನ್ನೇನು ಮಾಡಬೇಕಾಗ್ತೈತೆ, ನಾವು ಮೇಲೆತ್ತು ಕೆಲಸ ಮಾಡಬೇಕು. ನಿಶ್ಚಯ ಬುದ್ಧಿ ವ್ಯರ್ಥ ಸೆ ಸದಾ ದೂರ रहता है. ಯಾರು ನಿಶ್ಚಯ ಬುದ್ಧಿ ಉಳ್ಳವ್ರು ಇರ್ತಾರೋ ವ್ಯರ್ಥದಿಂದ ದೂರ ಇರ್ತಾರೆ. ಚಾಹೆ ವ್ಯರ್ಥ ಸಂಕಲ್ಪ ಹೋ, ಬೋಲ್ ಹೋ ವ ಕರ್ಮ ಹೋ, ವ್ಯರ್ಥ ಸೆ ಕಿನಾರ ಅರ್ಥಾತ್ ವಿಜಯಿ ಹೇ. ಬಾಬಾ ಹೇಳ್ತಾರೆ, ವ್ಯರ್ಥ ಸಂಕಲ್ಪ, ಮಾತು, ಕರ್ಮಗಳನ್ನು ಬಿಟ್ಬಿಡ್ತಾರೆ, ಅವರು ಕಿನಾರ ಮಾಡ್ತಾರೆ. ವ್ಯರ್ಥಕ್ಕೆ ಕಾರಣ ಹಿ ಕಭಿ ಹಾರ್ ಕಭಿ ಜೀತ್ ಹೋತಿ ಹೇ. ಒಮ್ಮೆ ಸೋಲೋದು ಒಮ್ಮೆ ಗೆಲ್ಲಿಯೋದು ಯಾಕಾಗ್ತದೆ, ವ್ಯರ್ಥ ಕೆಲಸ, ವ್ಯರ್ಥ ಕರ್ಮ, ವ್ಯರ್ಥ ಸಂಕಲ್ಪ ಮಾಡ್ತಾ ಇರ್ತೀವಿ ನಾವು. ವ್ಯರ್ಥ ಸಮಾಪ್ತ ಹೋತು ಹಾರ್ ಸಮಾಪ್ತ. ಸೋಲು ಸಮಾಪ್ತ ಮಾಡಬೇಕು ಅಂದರೆ ಏನು ಹೇಳ್ತಾರೆ ಬಾಬಾ, ವ್ಯರ್ಥವನ್ನು ಸಮಾಪ್ತಿ ಮಾಡಿ. ವ್ಯರ್ಥ ಸಮಾಪ್ತ ಹೋನಾ ಯಹ ವಿಜಯ ರತನ್ ಕಿ ನಿಶಾನಿ ಹೇ. ಇನ್ನೊಂದು ವಿಜಯ ರತ್ನ ನಿಶಾನಿ ಏನು, ವ್ಯರ್ಥ ಮುಕ್ತ ಅಂತ ಹೇಳ್ತಾರೆ ಬಾಬಾ. अब यह चेक करो कि निश्चय बुद्धि विजय रत्न की निशानियाँ अनुभव होती हैं. ಈಗ ಚೆಕ್ ಮಾಡ್ಕೊಳ್ಳಿ,
ನಿಶ್ಚಯ ಬುದ್ಧಿ ವಿಜಯರತ್ನ ನಿಶಾನಿ ಅನುಭವ ಆಗ್ತಿದೆ ಏನು? ಸುನಾಯಾನ ಕೇಳಿದ್ರಲ್ಲ, ನಿಶ್ಚಯ ಬುದ್ಧಿ ಅನುಭವ ಏನು ಅಂತ ಕೇಳಿದ್ರಿ. निश्चय बुद्धि तो है, सच बोलते हैं. निश्चय बुद्धि तो है, सच बोलते हैं, लेकिन निश्चय बुद्धि एक है, जानने तक मानने तक और एक है, चलने तक मानते तो सभी हो कि हाँ भगवान मिल गया, भगवान के बन गए. मानना व जानना एक ही बात है, लेकिन चलने में नंबरवार हो जाते. ಬಾಬಾ ಹೇಳ್ತಾರೆ, ಹಾಂ ನಿಶ್ಚಯ ಬುದ್ಧಿ ಅದ ನಮಗೆ. ನಿಶ್ಚಯ ಬುದ್ಧಿ? ಬಾಬಾ ನನ್ನವು, ನನಗೆ ಬಾಬಾನ ಸಹಾರ ಇದೆ, ಈ ಥರ ಎಲ್ಲ ನಿಶ್ಚಯ ಬುದ್ಧಿ ಅನ್ಕೊಳ್ಳೋದು ಬೇರೆ. ಮಾನನೆ ತಕ್ ಅವ್ರ ಏಕ್ ಹೇ, ಚಲನೆ ತಕ್ ನಡಿಬೇಕಲ್ಲ ಹಂಗೆ. ಮಾನನೆ ತಕ್ ಅವ್ರ ಹೇ, ಚಲನೆ ತಕ್ ಮಾನ್ತೆ ತೋ ಸಭಿ ಹೋ. ಹೌದು ಬಾಬಾ ನನ್ನವನೇ ಅಂತ ಒಪ್ಕೊಳ್ತೀವಿ, ನಿಶ್ಚಯ ಇದೆ, ಮಾನ್ಯ ಅದರೊಳಗಿದ್ದೀರಿ. ಮಾನ್ಯ ತೋ ಸಭಿ ಹೇ ಕಿ ಹಾಂ ಭಗವಾನ್ ಮಿಲ್ ಗಯ, ಹೌದು ನಮಗೆ ಬಾಬಾ ಸಿಕ್ಕಿದ್ದಾನೆ ಅಂತ ಒಪ್ಕೊಳ್ತೀವಿ. ಭಗವಾನ್ ಕೆ ಬನ್ ಗಯೆ, ನಾವು ಭಗವಂತನ ಮಕ್ಕಳು ಆಗಿದ್ದೀವಿ. ಮಾನನಾ ವ ಜಾನನ ಏಕ್ ಹಿ ಬಾತ್ ಹೇ, ಒಪ್ಕೊಳ್ಳೋದು ತಿಳ್ಕೊಳ್ಳೋದು ಎರಡೂ ಒಂದೇ. ಲೇಕಿನ್ ಆದರೆ ಚಲನೆ ಮೇ ನಂಬರ್ ವಾರ್ ಹೇ, ಅವ ನನ್ನವನೇ ಅಂತ ತಿಳ್ಕೊಂಡು ನಡೆಯೋದ್ರಲ್ಲಿ ಏನಿದ್ದೀವಿ ನಾವು ನಂಬರ್ ವಾರ್. ಮತ್ತೇನಾರ ಸಮಸ್ಯೆ ಬಂದ ಕೂಡಲೇ ಏನು ಮಾಡ್ತೀವಿ, ಆ ಸಮಸ್ಯೆಗೆ ಸಂಬಂಧಪಟ್ಟವ್ರನ್ನು ಹಿಡ್ಕೋತೀವಿ ನಾವು. ಮತ್ತೆ ಬಾಬನ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು ಅಂದರೆ ಫಸ್ಟ್ ಯಾರನ್ನ ಹಿಡ್ಕೊಂಡು ಬಿಡ್ತೀವಿ ನಾವು? ಬಾಬಾನೇ ಹಿಡ್ಕೋತೀವಿ. ಬಾಬಾ ಅವ್ರ ಥ್ರೂ ಮಾಡಿಸ್ತಾರ, ಆದ್ರೆ ನಾವು ಬಾಬನ ಮೊದಲು ಹಿಡ್ಕೊಳ್ಳೋದಿಲ್ಲ. ಹಾಂ, ಬೇಗ ಹಿಡ್ಕೊಳ್ಳೋದಿಲ್ಲ ನಾವು. ಮೊದಲು ಏನು ಮಾಡ್ತೀವಿ, ಟಂಗೆ ಹಿಡಕ್ಕೆ ಹೋಗ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಅಲ್ಲಿ ನಂಬರ್ ವಾರ್ ಆಗಿಬಿಡ್ತೀರಾ. ತೋ ಜಾನ್ತೆ ಭಿ ಹೇ ಮಾನ್ತೆ ಭಿ ಹೇ, ಇಸ್ಮೇ ಠೀಕ್ ಹೇ. ತಿಳ್ಕೊಂಡಿದ್ದೀರಾ, ಒಪ್ಕೊಂಡಿದ್ದೀರಾ, ಅದರಲ್ಲಿ ಕರೆಕ್ಟ್ ಇದೆ. ಲೇಕಿನ್ ತೀಸರಿ ಸ್ಟೇಜ್ ಹೇ, ಮೂರನೇ ಸ್ಥಿತಿ ಇದೆ, ಮಾನ್ಕರ್ ಜಾನ್ಕರ್ ಚಲ್ನ. ಒಪ್ಕೊಂಡು ತಿಳ್ಕೊಂಡು ನಡೆಯೋದೇನದಲ್ಲ, ಹರ್ ಕದಂ ಮೇ ನಿಶ್ಚಯ ಕಿ ವ ವಿಜಯ ಕಿ ಪ್ರತ್ಯಕ್ಷ ನಿಶಾನಿ ದಿಖಾಯಿ ದೆ. ಪ್ರತಿ ಹೆಜ್ಜೆದಲ್ಲಿನೂ ನಿಮಗೇನಿರಬೇಕು, ಬಾಬನ ಮೇಲೆ ನಿಶ್ಚಯ ಇರಬೇಕು, ಪ್ರತ್ಯಕ್ಷ ನಿಶಾನಿ ತೋರಿಸ್ಬೇಕು. ಇಸ್ಮೇ ಅಂತರ್ ಹೇ, ಅದರಲ್ಲಿ ಅಂತರ ಇದೆ, ಒಬ್ಬರಿಂದ ಒಬ್ಬರಿಗೆ ಬೇರೆ ಇದೆ. ಇಸ್ಲಿಯೇ ನಂಬರ್ ವಾರ್ ಬನ್ ಗಯೆ, ಸಮझा? ಅದಕ್ಕಾಗಿ ಏನಾಗಿದ್ದೀರಿ, ನಂಬರ್ ವಾರ್. ನಂಬರ್ ಕ್ಯೂ ಬನೆ ಹೇ, ಮತ್ತೆ ಕೇಳ್ತಾರೆ ಬಾಬಾ, ಯಾಕೆ ನಂಬರ್ ಆಯಿತು? ಇಸಿ ಕೋ ಹಿ ಕಹಾ ಜಾತಾ ಹೇ, ಅದಕ್ಕೆ ಹೇಳ್ತಾರೆ ನಷ್ಟಮೋಹ. ನಷ್ಟಮೋಹ ಕಿ ಪರಿಭಾಷಾ ಬಡಿ ಗುಹ್ಯ ಹೇ. ನಷ್ಟಮೋಹದ ಪರಿಭಾಷೆ ಬಹಳಷ್ಟು ರಹಸ್ಯವಾಗಿದೆ. ವಹ ಫಿರ್ ಕಬ್ ಸುನಾಯಂಗೆ, ಮತ್ತು ಅದನ್ನು ಯಾವಾಗಾರ ಹೇಳ್ತೀನಿ ಅಂತ ಬಾಬಾ ಹೇಳ್ತಾರೆ. ನಿಶ್ಚಯ ಬುದ್ಧಿ ನಷ್ಟಮೋಹ ಕಿ ಸಿಡಿ ಹೇ. ನಿಶ್ಚಯ ಬುದ್ಧಿ ಮತ್ತು ನಷ್ಟಮೋಹದ ಸಿಡಿ. ಸಿಡಿ ಅಂದರೆ ಏನು? ಏಣಿ. ಏಣಿ ಇದೆಯಲ್ಲ. अच्छा आज दूसरा ग्रुप आया है, घर के बालक ही मालिक है, तो घर के मालिक अपने घर में आए हैं, ऐसे कहेंगे ना. ಬಾಬಾ ಹೇಳ್ತಾರೆ, ಮನೆಯ ಬಾಲಕನೇ ಮುಂದೇನಾಗ್ತಾನೆ, ಮಾಲೀಕ ಆಗ್ತಾನೆ. ಮನೆಯ ಮಾಲೀಕನೇ ಏನು, ಈ ಮನೆಗೆ ಬಂದಿದ್ದಾರೆ. ಮನೆ ಅಂದರೆ ಅದು ಮಧುಬನ್ಗೆ ಬಂದಿದ್ದೀರಾ. ಘರ್ ಮೇ ಆಯೆ ಹೋ ಯಾ ಘರ್ ಸೆ ಆಯೆ ಹೋ, ಹೆಂಗೆ ಕೇಳ್ತಾರೆ ಬಾಬಾ ಪ್ರಶ್ನೆ. ಮನೆಗೆ ಬಂದಿರೋ, ಮನೆಯಿಂದ ಬಂದಿರೋ ಅಂತ ಕೇಳ್ತಾರೆ ಬಾಬಾ. ಏನಿದ್ರ ಅರ್ಥ? ಘರ್ ಮೇ ಆಯೆ ಹೋ ಯಾ ಘರ್ ಸೆ ಆಯೆ ಹೋ, ಯಾವುದು ಅದು ಕೇಳ್ತಾರೆ ಬಾಬಾ. ಯಾವುದು ನನ್ನ ಮನೆ ಪಕ್ಕ ಮಾಡ್ಕೊಡು. ಇಲ್ಲಿದಿಂದ ಬಂದಿದ್ದು ಇದು ನನ್ನ ಮನೆನೋ, ಮಧುಬನ್ಗೆ ಬಂದ್ವಿ, ಮಧುಬನ್ ನನ್ನ ಮನೆನೋ ಅಂತ ಕೇಳ್ತಾರೆ ಬಾಬಾ. ಅಗರ್ ಉಸ್ಕೋ ಘರ್ ಸಮझेंगे तो ममत्व जाएगा, लेकिन वह टेम्पररी सेवा स्थान है. घर तो सभी का मधुबन है ना. ಬಾಬಾ ಹೇಳ್ತಾರೆ, ಇದು ಮನೆ ಅಂತ ಅಂದ್ಕೊಂಡ್ರೆ ಏನಾಗ್ತದೆ, ಮಮತ್ವ ಬರ್ತದೆ. ಮಧುಬನ ನನ್ನ ಮನೆ ಅಂತಂದರೆ ಮಮತ್ವ ಹೋಗ್ಬಿಡ್ತದೆ. ಆದರೆ
टेम्प्ररी सेवा स्थान है, घर तो सभी का मधुबन है. ನಮ್ಮೆಲ್ಲರ ಮನೆ ಯಾವುದು? ಈಗ ಇದನ್ನು ಉಲ್ಟಾ ಮಾಡಬೇಕು, ರಿವರ್ಸ್ ಮಾಡಬೇಕು. ನಾವೆಲ್ಲ ಏನು ಮಾಡಿದ್ದೀವಿ? ಈಗ ಎಲ್ಲಿದ್ದೀವಲ್ಲ ಇದೇ ನನ್ನ ಮನೆ ಅಂತ ತಿಳ್ಕೊಂಡಿವಿ. ಆದರೆ ಬಾಬಾ ಹೇಳ್ತಾರೆ ಈಗೇನು ಮಾಡ್ದದ? ಮಧುಬನ್ ನಮ್ಮ ಮನೆ ಅದ, ಇದು ಸೇವಾ, ಇಲ್ಲಿ ಸೇವಾ ಮಾಡಕ್ಕೆ ಬಂದೀವಿ ನಾವು, ಇದನ್ನ ತಲೆಗಿಟ್ಕೋ ಅಂತ ಹೇಳ್ತಾರೆ. ನಾ ಈ ಮನೆಗೆ ಎದಕ್ಕೆ ಬಂದಿದ್ದೀನಿ? ಸೇವಾ ಮಾಡಕ್ಕೆ ಬಂದೀನಿ, ವಾಪಸ್ ಮನೆಗೆ ಹೋಗ್ತೀನಿ. ಆದ್ರೆ ನಾವೇನ ಹೇಳ್ತೀವಿ? ಸೇವಾಕ್ಕೆ ಮಧುಬನ್ಗೆ ಹೋಗ್ತೀವ್ರಿ ಅಂತೀವಿ ನಾವು. ಸೇವಾಕ್ಕೆ ಮಧುಬನ್ಗೆ ಹೋಗಿ ಮತ್ತು ವಾಪಸ್ ಬರ್ತೀವ್ರಿ ಅಂತ. ಇದು ಉಲ್ಟಾ ಆಗ್ಬೇಕು. ಈಗ ನಮ್ಗೆ ಸೇವಾಕ್ಕೆ ಇಲ್ಲಿ ಬರ್ತೀವಿ ಮತ್ತು ವಾಪಸ್ಸಲ್ಲಿ ಹೋಗೋದದ ಮಧುಬನ್ಗೆ ಹೋಗೋದು. ಅದನ್ನು ಹೇಳ್ತಾರೆ ಬಾಬಾ. ಆತ್ಮಕೇನ ಬಾಬಾ ಹೇಳ್ತಾರೆ, लेकिन वह टेम्पररी सेवा स्थान है, घर तो सभी का मधुबन है ना. आत्मा के नाते परम धाम है. ಆತ್ಮ ಅಂತ ತಿಳ್ಕೊಂಡ್ರೆ ನಮ್ಮ ಮನೆ ಯಾವುದು? ನಮ್ಮ ಮನೆ, ಆತ್ಮನ ಮನೆ. ನನ್ನ ಮನೆ ಯಾವುದು? ಪರಮಧಾಮ. ಬಾಬಾ ಹೇಳ್ತಾರೆ ಆತ್ಮಕ್ಕೆ ನಾತೆ ಪರಮಧಾಮ ಹೇ, ಬ್ರಾಹ್ಮಣಕ್ಕೆ ನಾತೆ ಮಧುಬನ್ ಹೇ. ನಾವು ಬ್ರಾಹ್ಮಣ ಆತ್ಮಗಳು, ನಮ್ಮ ಮನೆ ಯಾವುದು? ಮಧುಬನ. ಆತ್ಮ ಅಂತ ತಿಳ್ಕೊಂಡ್ರೆ ನಮ್ಮ ಮನೆ ಯಾವುದು? ಶಾಂತಿಧಾಮ, ಪರಮಧಾಮ. ಬಾಬಾ ಹೇಳ್ತಾರೆ जब कहते ही हो कि हेड ऑफिस माउंट आबू है तो जहाँ रहते हो वह क्या हुई? ನಮ್ಮದು ಹೆಡ್ ಆಫೀಸ್ ಮೌಂಟ್ ಅಬೂ ರೀ ಅಂತ ಹೇಳ್ತೀವಲ್ಲ ನಾವು. ಹಂಗೆ ಹೇಳಿದಾಗ ಮತ್ತು ನಮ್ದು ಯಾವ ಮನೆ? ಜहाँ रहते हो वह क्या हुई? ऑफिस हुई ना, ಅದು ಆಫೀಸ್ ಆಯ್ತಲ್ಲ. तब तो हेड ऑफिस कहते हो. तो घर से आए नहीं हो लेकिन घर में आए हो. घर से आए हो नहीं, घर में आए हो. ನಾವು ಮನೆಯಿಂದ ಬಂದಿದ್ದೀವಿ ಅಂತ ಅನ್ನೋದಿಲ್ಲ, ನಮ್ಮ ಮನೆಗೆ ಬಂದಿದ್ದೀವಿ ಅಂತ. ಬಾಬಾ ಹೇಳ್ತಾರೆ ऑफिस से कभी भी किसको चेंज कर सकते हैं, घर से निकाल नहीं सकते. ऑफिस तो बदली कर सकते, घर समझेंगे तो मेरापन रहेगा. ಬಾಬಾ ಹೇಳ್ತಾರೆ ಆಫೀಸ್ ಅಂತಂದರೆ ಏನು ಮಾಡ್ಬೋದು? ಆಫೀಸ್ ಇವತ್ತು ಇಲ್ಲಿರ್ಬೋದು, ನಾಳೆ ಅಲ್ಲಿರ್ಬೋದು. ಘರ್ ಸೆ ನಿಕಾಲ್ ನಹಿ ಸಕ್ತೆ, ಮನೆಯಿಂದ ಎಂದು ಹೊರಗೆ ಹಾಕೋದಿಲ್ಲ. ಆಫೀಸ್ ತೋ ಬದಲಿ ಕರ್ ಸಕ್ತೆ, ಆಫೀಸನ್ನು ಏನು ಮಾಡ್ಬೋದು? ಬದಲಿ ಮಾಡ್ಬೋದು. ಘರ್ ಸಮझेंगे ತೋ ಮೇರಾಪನ್ रहेगा. ಇದು ನನ್ನ ಮನೆ ಅಂತಂದಾಗ ಅದು ನಂದು ಅಂತ ಬರ್ತದೆ. ತಬ್ ಮೇರಾಪನ್ ಆತಾ ಹೇ, सेंटर समझे तो मेरापन नहीं रहे. ಸೆಂಟರ್ಗೆ ಹೋಗಿದ್ದೀವ್ರಿ ಅಂತಂದ್ರೆ ಅದು ನಂದು ಅಂತ ಬರೋದಿಲ್ಲ, ಅದು ಬಾಬಾನ ಮನೆ ನಂದು ಅಂತ ಬರಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಘರ್ ಬನ್ ಜಾತಾ ಆರಾಮ್ ಕಾ ಸ್ಥಾನ್ ಬನ್ ಜಾತಾ ತಬ್ ಮೇರಾಪನ್ रहता. तो अपने घर से आए हो, यह जो कहावत है अपना घर दाता का दर. ಬಾಬಾ ಹೇಳ್ತಾರೆ ಮನೆಯಿಂದ ಬಂದೀವಿ ಅಂತ ಹೇಳ್ತೀರೋ, ನನ್ನ ಮನೆ ಅಂತ. अपना घर दाता दर, यह कौन से स्थान के लिए है? ಇದು ಯಾವುದರ ಸಲುವಾಗಿ ಸ್ಥಾನ ಇದೆ? ಬಾಬಾ ಕೇಳ್ತಾರೆ ವಾಸ್ತವಿಕ दाता का दर अपना घर तो ಮಧುಬನ್ है. ವಾಸ್ತವದಲ್ಲಿ ನಮ್ಮ ಮನೆ ಯಾವುದು? ಮಧುಬನ್. ಬಾಬಾ ಹೇಳ್ತಾರೆ अपने घर में अर्थात दाता के घर में आए हो. ನಮ್ಮ ಮನೆಗೆ ಬಂದಿದ್ದೀವಿ ಅಂತಂದರೆ ನನ್ನ ತಂದೆ, ದಾತ ಅಂದರೆ ಯಾರು? ಬಾಬನ ಮನೆಗೆ ಬಂದಿದ್ದೀವಿ. ಅದಕ್ಕೆ ಬಾಬಾ ಹೇಳ್ತಾರೆ घर अथवा दर कहो बात एक ही है. आने घर में अपने से आराम मिलता है. ಯಾವಾಗಲೂ ಮನೆಯೊಳಗೆ ಆರಾಮ ಇರ್ತದಲ್ಲ, ಬೇರೆದವ್ರ ಮನೆಗೆ ಹೋದ್ರೆ ಆರಾಮ ಅನಿಸ್ತೈತಿ? ಇಲ್ಲ. ಅದಕ್ಕೆ ಮನೆಯೊಳಗೆ ಬಂದ್ರೆ ಆರಾಮ ಅನಿಸ್ತದೆ. ಬಾಬಾ ಹೇಳ್ತಾರೆ ಆನೆ ಘರ್ ಮೇ ಅಪ್ನೆ ಸೆ ಆರಾಮ್ ಮಿಲ್ತಾ ಹೈ. ಮನ್ ಕಾ ಆರಾಮ್ ಅಂದರೆ ಇದಕ್ಕೆ ಆರಾಮಲ್ಲ, ಮನಸ್ಸಿಗೆ ಆರಾಮ್ ಅಂತ ಹೇಳ್ತಾರೆ. ತನ್ ಕಾ ಭಿ ಆರಾಮ್, ಧನ್ ಕಾ ಭಿ ಆರಾಮ್. ಕಮಾನೆ ಕೆ ಲಿಯೆ ಜಾನಾ ಥೋಡೆ ಹಿ ಪಡ್ತಾ. ಇಲ್ಲಿ ಗಳಿಸೋದಕ್ಕೆ ಹೋಗೋದಿರ್ತದೇನು. ಮನೆ ಅಂದರೆ ಏನು? ಗಳಿಸೋ ಸ್ಥಳ ಅಲ್ಲ ಅದು. ಕಮಾನೆ ಮಾಡೋ ಸ್ಥಳ ಮನೆಯಲ್ಲ. खाना बनाओ तब खाओ, इससे भी
ಬಾಬಾ ಹೇಳ್ತಾರೆ, खाना बनाओ तब खाओ, इससे भी आराम मिल जाता, थाली में बना बनाया भोजन मिलता है, यहाँ तो ठाकुर बन जाते हो। जैसे ठाकुरों के मंदिर में घंटी बजाते हैं ना, ठाकुर को उठाना होगा, सुलाना होगा तो घंटी बजाते, भोग लगाएंगे तो अभी घंटी बजाएंगे। ಬಾಬಾ ಹೇಳ್ತಾರೆ, ಮನೆಯಲ್ಲಿ ಅಡುಗೆ ಮಾಡೋಬೇಕು, ತಾಟೊಳಗೆ ಹಾಕೋಬೇಕು, ಅದೆಲ್ಲ ಮಾಡಿದ ಮೇಲೆ ಏನಾಗ್ತದೆ, ಊಟ ಸಿಗ್ತದೆ. ಇಲ್ಲಿ ಮಧುಬನದಲ್ಲಿ ಇಲ್ಲೇನಾಗ್ತೀವಿ, ಠಾಕೂರ್ ಆಗಿಬಿಡ್ತೀವಲ್ಲ ನಾವು. ಹೆಂಗಿರ್ತೀವಿ ಮಧುಬನದಾಗ? ಅಲ್ಲೇನು ಅಡುಗೆ ಮಾಡೋದಿಲ್ಲ, ತಾಟಿ ಹಚ್ಕೋಬೇಕನ್ನಂಗಿಲ್ಲ, ಉಪ್ಪು ಹಾಕ್ಬೇಕನ್ನಂಗಿಲ್ಲ, ಖಾರ ಏನೂ ಇಲ್ಲಲ್ಲ, ಠಾಕೂರ್ ಆಗಿಬಿಟ್ಟಿರ್ತೀವಿ ಅಲ್ಲಿ. ಅದಕ್ಕೆ ಹೇಳ್ತಾರೆ ಬಾಬಾ, ಜೈಸೆ ಠಾಕೂರೋं के मंदिर में घंटी बजाते हैं, ಮಂದಿರದಲ್ಲಿ ಏನು ಮಾಡ್ತಾರೆ, ಗಂಟಿ ಹಾಕ್ತಾರೆ. ಎದ್ರದ್ದು ಎಬ್ಸೋದು, ಮಲಗಿಸೋದು, ಊಟ ಮಾಡಿಸೋದು, ಭೋಗ ಮಾಡೋದು, ಇದೆಲ್ಲ ನಡೀತದಲ್ಲ ಮಧುಬನದಲ್ಲಿ. ಎಬ್ಸೋವಾಗ ಒಂದು ಹಾಡ ಹಾಕ್ತಾರೆ, ಮಲ್ಗು ಮುಂದೊಂದು ಹಾಡ ಹಾಕ್ತಾರಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತು ಭೋಗ ಹಿಡಿತಾರೆ, ಅದಕ್ಕೊಂದು ಗಂಟಿ ಇರ್ತದೆ. ಆಪ್ಕಿ ಭೀ ಗಂಟಿ ಬಸ್ತಿ ಏನಾ, ಅದೆಲ್ಲ ಗಂಟಿ ಹೊಡ್ಯಾಗ ನಮ್ಮದು ಒಳಗಡೆ ಏನಾಗ್ತದೆ, ಗಂಟಿ ಹೊಡಿತಿರ್ತದೆ. ಆಜ್ಕಲ್ ಫ್ಯಾಷನೇಬಲ್ ಹೇ ತೋ ರೆಕಾರ್ಡ್ ಬಜ್ತಾ ಹೇ. ಅವಾಗೆಲ್ಲ ಗಂಟಿ ಹೊಡಿತಿದ್ರು, ಇವಾಗ ಫ್ಯಾಷನ್ ಬಂದಿದೆ, ಏನು ರೆಕಾರ್ಡ್ ಹಾಕ್ತಾರೆ. ಅಮೃತ ವೇಲ ಉಠೋ ಲಾಡ್ಲೆ ಬಚ್ಚೋ ಅಂತ ಹಾಡ್ತಾರಲ್ಲ. ರೆಕಾರ್ಡ್ ಸೆ ಸೋತೆ ಹೋ ಫಿರ್ ರೆಕಾರ್ಡ್ ಸೆ ಉಡ್ತೆ ಹೋ ತೋ ಠಾಕೂರ್ ಹೋ ಗಯೆ. ನಾವೇ ಹೇಳ್ಬೇಕನ್ನಂಗಿಲ್ಲ, ಎಂತಿಲ್ಲ. ಬಾಬಾ ಹೇಳ್ತಾರೆ, ಅವರು ಏನು ಮಾಡ್ತಾರೆ, ನಮಗೆ ಎಬ್ಬಿಸ್ತಾರೆ, ಮಲಗಿಸ್ತಾರೆ ರೆಕಾರ್ಡ್ ಹಾಕಿ. ಅದಕ್ಕೆ ಹೇಳ್ತಾರೆ ಬಾಬಾ, यहाँ का ही फिर ಭಕ್ತಿ ಮಾರ್ಗ ಮೇ ಕಾಪಿ करते हैं. ಅಲ್ಲಿ ಮೊದಲು ಈ ಸಂಗಮ ಯುಗದಲ್ಲಿ ಮಾಡಿದ್ದೇ ಏನು ಮಾಡ್ತಾರೆ, ಭಕ್ತಿ ಮಾರ್ಗದಲ್ಲಿ ಕಾಪಿ ಮಾಡ್ತಾರೆ, ಗಂಟಿ ಹೊಡಿತಾರೆ. यहाँ भी 3-4 बार भोग लगता है. चैतन्य ठाकुरों को 4 बजे से भोग लगाना शुरू हो जाता है. अमृत वेले से भोग शुरू होता. चैतन्य स्वरूप में भगवान सेवा कर रहा है बच्चों की. ನಮ್ಮ ಈಗ ಸೇವೆ ಯಾರು ಮಾಡ್ತಾರೆ, ನಾವು ಮಕ್ಕಳದ ಸೇವೆ ಬಾಬಾ ಮಾಡ್ತಿದ್ದಾರೆ. समझा, सभी जोन लाडले हैं. जब जो जोन आता है वह लाडला है. लाडले तो हो लेकिन सिर्फ बाप के लाडले बनो, माया के लाडले नहीं बनो. लाडले ಅಂತಿದ್ದೀರಾ, ನನ್ನ ಲಾಡ್ಲೆ ಅಷ್ಟೇ ಆಗ್ರಿ, ಮಾಯೆಗೆ ಲಾಡ್ಲೆ ಆಗಬೇಡ್ರಿ, ಮಾಯೆಗೆ ಪ್ರೀತಿ ಉಳ್ಳವ್ರು ಆಗಬೇಡ್ರಿ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಯಾವಾಗಲೂ ಪ್ರತಿ ಸಂಕಲ್ಪದಲ್ಲಿ ನಿಶ್ಚಯ ಬುದ್ಧಿ ವಿಜಯರತ್ನಗಳು ಯಾವಾಗಲೂ ಭಗವಾನ್ ಮತ್ತು ಭಾಗ್ಯದ ಸ್ಮೃತಿ ಸ್ವರೂಪ ಆತ್ಮಗಳು, ಯಾವಾಗಲೂ ಸೋಲು ಮತ್ತು ಗೆಲುವಿನ ಎರಡರಲ್ಲಿ ವಿಜಯದ ಅನುಭವ ಮಾಡುವಂಥವರು, ಯಾವಾಗಲೂ ತಂದೆಯ ಸಹಾರ, ತಂದೆಗೆ ಸಹಯೋಗಿಯಾಗುವಂಥವರು, ಮಾಸ್ಟರ್ ಸಹಾರೆ ದಾತ ಆತ್ಮಗಳಾಗಿ ಸದಾ ಸ್ವಯಂ ತಂದೆಯ ಜೊತೆಗೆ ಅನುಭವ ಮಾಡುವಂತಹ ಶ್ರೇಷ್ಠ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಅಚ್ಚಾ ಓಂ ಶಾಂತಿ.